ಈ ಕ್ಷೇತ್ರ ಹಿಂದೆ ಹೇಗಿತ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಸಂಪತ್ರಿಗೂ ಗೊತ್ತಿರಲಿಕ್ಕಿಲ್ಲ. ಒಂದು ಗುಡ್ಡಗಾಡು ಪ್ರದೇಶ. ಹೆಬ್ರಿಯಲ್ಲಿ ನೆಲೆಸಿದ್ದಂಥ ಮೋಹನ್ ಸ್ವಾಮೀಜಿಯವರು ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿದರು. ಅವರಿಂದ ಈ ಜಾಗದಲ್ಲಿ ಆರಾಧನೆ ಪ್ರಾರಂಭವಾಯಿತು. ಮೂಲತಃ ಇಲ್ಲಿ ಮೂಲ ಶಕ್ತಿಗಳಿದ್ದರೂ ಯಾವುದೇ ಅದು ಆರಾಧನೆ ರೂಪದಲ್ಲಿ ಯಾವುದು ಇರಲಿಲ್ಲ. ಈ ಜಾಗದಲ್ಲಿ ಶಕ್ತಿಗಳೊಂದಷ್ಟಿತ್ತು. ಆ ಶಕ್ತಿಗಳ ಪ್ರೇರಣೆಯಂತೆ ಅವರಿಲ್ಲಿ ನೆಲೆಯೂರಿ ಈ ಮುದ್ರಾಡಿಯಲ್ಲಿ ಇಂಥ ಒಂದು ಉತ್ತಮ ಒಂದು ಧಾರ್ಮಿಕ ಕೇಂದ್ರವನ್ನು ಇವತ್ತು ಅವರಿಲ್ಲಿ ಸ್ಥಾಪಿಸಿದರು. ಅವರು ಧಾರ್ಮಿಕ ಕ್ಷೇತ್ರವನ್ನು ಸ್ಥಾಪಿಸಿದ್ದು ಮಾತ್ರ ಅಲ್ಲ, ಈ ತುಳುನಾಡಿನಲ್ಲಿರುವಂಥ ಎಲ್ಲ ದೈವಗಳಿಲ್ಲಿರಬೇಕು, ದೇವರಿಲ್ಲಿರಬೇಕು. ಒಂದು ತುಳುನಾಡಿನ ಎಲ್ಲ ದೇವಗಳ ಒಂದು ಆಲಯ ಇಲ್ಲಿ ಆಗಬೇಕು ಅಂಥೇಳಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ದೇವಗಳನ್ನು ಪ್ರತಿ ವರ್ಷ ಅದಕ್ಕೆ ನೇಮೋತ್ಸವ ಆದಿಯಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದು ಅದರೊಟ್ಟಿಗೆ ನಮ್ಮ ಧಾರ್ಮಿಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಲಿಕ್ಕಿರುವಂಥ ಏಕೈಕ ಮಾರ್ಗ ಹಿಂದಿನ ಕಾಲದಲ್ಲಿದ್ದದ್ದು ಯಕ್ಷಗಾನ ಮತ್ತು ತಾಳಮದ್ದಲೆ. ಈ ಎರಡನ್ನು ಕೂಡ ಇಲ್ಲಿ ಸಂಯೋಜಿಸಿಕೊಂಡು ಧಾರ್ಮಿಕ ಭಾವನೆಗಳಿಗೆ ಕೂಡ ಧಾರ್ಮಿಕ ವಿಚಾರಗಳಿಗೆ ಕೂಡ ಒತ್ತನ್ನು ಕೊಟ್ಟು ಎಲ್ಲ ಇಲ್ಲಿಯ ಬರ್ತಾ ಇರುವಂಥ ಭಕ್ತರಿರಲಿ ಅಥವಾ ತಮ್ಮ ಕುಟುಂಬಸ್ಥರಿರಲಿ ಎಲ್ಲರನ್ನು ಕೂಡ ಒಂದು ಸಹೋದರತೆಯಿಂದ ಒಂದು ಕುಟುಂಬದ ಥರ ಅವರಿಗೆ ಒಂದು ಆಶ್ರಯದಾತರಾಗಿ ಈ ಒಂದು ಕ್ಷೇತ್ರದಲ್ಲಿ ಧರ್ಮವನ್ನು ಸ್ಥಾಪಿಸಿದರು. ಎಲ್ಲರೂ ಇವತ್ತು ನಾವು ನಮ್ಮೊಟ್ಟಿಗೆ ಅವರು ಇಲ್ಲದಿರ್ಬೋದು, 5 ವರ್ಷ ಆಯಿತಲ್ಲ, 5 ವರ್ಷ ಆಯಿತು. ಆದರೆ ಪ್ರತಿಯೊಬ್ಬರೂ ಭಕ್ತರಿಗೆ ಅವರ ಮನಸ್ಸಿನಲ್ಲಿ ಯಾವತ್ತೂ ಇದ್ದಾರೆ. ಯಾವಾಗಲೂ ನನ್ನ ಹತ್ರ ಬಂದವರು ಹೇಳಲಿಕ್ಕುಂಟು, ನಮಗೆ ಸದಾ ಅವರ ಪ್ರೇರಣೆ ಆಗ್ತಾ ಇರ್ತದೆ ಅಂಥೇಳಿ. ಆ ನಂತರದಲ್ಲಿ ಹೋದ ವರ್ಷ ಅಮ್ಮನವರು ಕೂಡ ನಮ್ಮನ್ನು ಬಿಟ್ಟು ಹೋದರು. ಆ ಒಂದು ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಂಡೇ ದೇವಿಗೆ ಸೇವೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟುಗೂಡಿ ಎಲ್ಲರಿಂದ ಆರೈಕೆಯನ್ನು ಸ್ವೀಕರಿಸಿ ನಮ್ಮನ್ನು ಬಿಟ್ಟು ಆ ಮಹಾಮಾತೆ ಕೂಡ ಹೋದ ವರ್ಷ ಬಿಟ್ಟು ಅಗಲಿದರು. ಆದರೆ ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಈ ಕ್ಷೇತ್ರದಲ್ಲಿ ಅವರು ಶಾಶ್ವತವಾಗಿದ್ದಾರೆ. ಯಾಕಂತ ಹೇಳಿದರೆ ತುಳುನಾಡಿನಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು ಕ್ಷೇತ್ರ ಇನ್ನೊಂದು ಸಿಗಲಿಕ್ಕಿಲ್ಲ. ಅಷ್ಟೊಂದು ಅಚ್ಚುಕಟ್ಟಾಗಿ ಪೂಜಾ ವಿಧಿವಿಧಾನಗಳು, ವರ್ಷಂಪ್ರತಿ ನಡೆಯುವಂಥ ಎಲ್ಲ ವಾರ್ಷಿಕೋತ್ಸವಗಳು, ಕೋಲ ನೇಮೋತ್ಸವಗಳು ಮಾತ್ರವಲ್ಲದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಇದೆಲ್ಲವನ್ನು ಈ ಕ್ಷೇತ್ರದಲ್ಲಿ ಒಂದು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅವರೊಂದು ಇಲ್ಲಿ ಅವರ ಶಕ್ತಿಯನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರ ಪ್ರೇರಣೆಯಂತೆ ಅವರ ಮಕ್ಕಳೆಲ್ಲರೂ ಸೇರಿ, ಅವರ ಅಳಿಯನೂ ಸೇರಿ, ನಾವೆಲ್ಲರೂ ಭಕ್ತರು ಸೇರಿ ಈ ಕ್ಷೇತ್ರವನ್ನು ಮುನ್ನಡೆಸಲಿಕ್ಕೆ ಅವರ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರ ನೆನಪು ಮಾಡಬೇಕು. ಅವರಿಗೇನು ಧರ್ಮಯೋಗಿ ಅಂತ ಒಂದು ಬಿರುದು ಸಿಕ್ಕಿತ್ತು, ಅದನ್ನು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವವರಿಗೆ ಕೊಡಬೇಕು ಅನ್ನುವಂಥ ಭಾವನೆಯಂತೆ ನಮ್ಮ ಸುಕುಮಾರ ಸ್ವಾಮೀಜಿಯವರು ಅದನ್ನು ಪ್ರಾರಂಭ ಮಾಡಿದರು. ಅವರೆಲ್ಲರ ಮನೆಯವರ ಒಂದು ಆಲೋಚನೆಯಂತೆ ಪ್ರತಿ ವರ್ಷ ಅದನ್ನು ಕೊಡ್ತಾ ಬರ್ತಾಯಿದ್ದಾರೆ. ಭಾಗ್ಯ ಏನಂದರೆ ಪ್ರಥಮ ಆ ಸನ್ಮಾನ ನನಗೆ ಸಿಕ್ಕಿರುವುದು ನನ್ನ ಒಂದು ಭಾಗ್ಯ ಅಂತೇಳಿ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಪ್ರಶಸ್ತಿ ಸನ್ಮಾನ ಸಿಗುವುದಿದ್ದರೆ ಅದೊಂದು ಯೋಗ ಭಾಗ್ಯ ಇಲ್ಲದೆ ಸಿಗುವುದಿಲ್ಲ. ಅದಕ್ಕೆ ಏನಾದರೂ ಒಂದು ಯೋಗ ಇರಬೇಕು, ಇಲ್ಲದೆ ಆಗೋದಿಲ್ಲ. ನನಗೂ ಇಲ್ಲಿಗೆ ಏನು ಸಂಬಂಧ ಇರಲಿಲ್ಲ. 1-2 ಕಾರ್ಯಕ್ರಮಕ್ಕೆ ಬಂದೋಗಿದ್ದೆ, ಸ್ವಾಮೀಜಿಯವರ ಹತ್ರ ಒಂದು ಪ್ರಸಾದ ತಗೊಂಡೋಗಿದ್ದೆ ಅಷ್ಟೇ. ಸ್ವಾಮೀಜಿಯವರಿಗೂ ನನಗೆ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ಜೀರ್ಣೋದ್ಧಾರ ಬ್ರಹ್ಮಗಳು ಸಾಗುವ ಸಂದರ್ಭದಲ್ಲಿ ಸುಕುಮಾರ್ರವರ ಒಂದು ಪ್ರೇರಣೆಯಂತೆ ನನಗೂ ಇಲ್ಲಿ ಭಾಗವಹಿಸುವ ಯೋಗ ಸಿಕ್ಕಿತ್ತು. ಅದು ಯೋಗ, ಯಾಕಂದರೆ ಯೋಗ ಇಲ್ಲದೆ ಆಗೋದಿಲ್ಲ. ಒಂದಷ್ಟು ಕ್ಷೇತ್ರಗಳಲ್ಲಿ ಇವತ್ತು ನನಗೆ ಯೋಗ ಸಿಕ್ಕಿದೆ. ಆದರೆ ಇದು ನಮಗೆಲ್ಲ ಸಿಗುವಂಥದ್ದು ತುಂಬ ಯೋಗ ಇವತ್ತು ಸಂಪತ್ ಕುಮಾರ್ರವರಿಗೂ ಸಿಕ್ಕಿದೆ. ಅವರೇನೋ ಪುಣ್ಯ ಮಾಡ್ತಾ ಇರಬೇಕು. ಆದ್ದರಿಂದ ಇಂಥ ಇವತ್ತಿನ ಧರ್ಮಯೋಗ ಸನ್ಮಾನ ಸ್ವೀಕರಿಸುವಂಥ ಭಾಗ್ಯ ಅವರಿಗೆ ಸಿಕ್ಕಿದೆ. ಅವರಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರಿಂದಾಗಿ ಇಡೀ ಸಮಾಜಕ್ಕೆ ಒಳ್ಳೆಯದು ಮಾಡುವಂಥ ಶಕ್ತಿಯನ್ನು
ಈ ಜಾಗದ ಎಲ್ಲ ದೇವರು ಹಾಗೆ ಗುರುವರಿಯರು ಆಶೀರ್ವಾದ ಮಾಡಲಿ ಅಂತೇಳಿ ಆಶಿಸುತ್ತಾ ಬಂದಿರುವಂಥ ಎಲ್ರಿಗೂ ಈ ಕ್ಷೇತ್ರದ ಎಲ್ಲ ಶಕ್ತಿಗಳ ಆಶೀರ್ವಾದ ಇರಲಿ, ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಇರಲಿ ಅಂತೇಳಿ ತಿಳಿಯಪಡಿಸುತ್ತಾ, ಎಲ್ಲರೂ ಈ ಕ್ಷೇತ್ರ ಇದು ನಮ್ಮೆಲ್ಲರ ಕ್ಷೇತ್ರ. ಇದು ಅವರನ್ನು ಮನೆತನದ ಕ್ಷೇತ್ರವಾಗಿ ಅವರು ಇಟ್ಕೊಂಡಿಲ್ಲ. ಇಡೀ ಊರಿಗೆ ಒಳ್ಳೆಯದಾಗಬೇಕು, ಎಲ್ಲ ಭಗವದ್ಭಕ್ತರಿಗೆ ಒಳ್ಳೆಯದಾಗಬೇಕು, ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಆಲೋಚನೆಯನ್ನಿಟ್ಟು ಎಲ್ಲ ಪೂಜಾ ಕೈಂಕರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರೊಟ್ಟಿಗೆ ನಾವೆಲ್ಲರೂ ಮನಪೂರ್ವಕವಾಗಿ ಕೈ ಜೋಡಿಸಬೇಕು. ನಾವು ಕೂಡ ಇಲ್ಲಿ ಒಂದು ಕ್ಷೇತ್ರದ ಎಲ್ಲ ದೇವರ ಅನುಗ್ರಹವನ್ನು ಪಡೆದು ನಾವು ಒಳ್ಳೆಯದಾಗಬೇಕು ಅಂಥ ಒಂದು ದೃಷ್ಟಿಯಲ್ಲಿ ಈ ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಶಕ್ತಿ ನಮಗೆಲ್ಲರಿಗೂ ಬರಲಿ. ಅದಕ್ಕೆ ಎಲ್ಲ ದೇವರ ನಾಗದೇವರ ಅನುಗ್ರಹ ನಮಗಿರಲಿ, ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ನಮಗಿರಲಿ ಅಂತೇಳಿ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.